ಸಾಷ್ಟಾಂಗ ಪ್ರಣಾಮಗಳು. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಘಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಯಂ ಅಂಜನಾಸುನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಏಕಾದಶೇಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದುವರೆಗೆ 14ನೇ ಶ್ಲೋಕದಲ್ಲಿ ಒಂದು ವಸ್ತು ನಾಶ ಆಗೋದು ಹೇಗೆ ಅಂತ ಹೇಳಿದ್ರು. ಅದರಲ್ಲಿ ಜಗತ್ತು ನಾಶ ಆಗಬೇಕು ಅಂದ್ರೆ ಒಂದು ಕಾಲದಲ್ಲಿ ನಾಶ ಆಗುತ್ತೆ, ಯಾವ್ದಾರ ಒಂದು ದ್ರವ್ಯದಿಂದ ನಾಶ ಆಗುತ್ತೆ, ಗುಣಗಳಿಂದ ನಾಶ ಆಗುತ್ತೆ ಅಂತ. ಅದ್ ಹೇಗೆ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳಲ್ಲಿ ನೋಡಿ ನಾಶ. ಹೀಗೆ ನಾಶ ಅನ್ನೋದು 3 ಥರ ಇರುತ್ತೆ. ಈ 3 ಥರ ನಾಶ ಯಾವ್ದಕ್ಕಿರುತ್ತೆ? ಸತ್ಯವಾದ ವಸ್ತುವಿಗೆ ನಾಶ ಇರುತ್ತೆ, ಸುಳ್ಳಾದದ್ದಕ್ಕಿರಲ್ಲ. ಸುಳ್ಳಾದದ್ದೇ ಇರಲ್ಲ ಅಂದ್ಮೇಲೆ ಅದನ್ನ ನಾಶ ಯಾಕೆ ಮಾಡ್ಬೇಕು? ಅದೇ ಇರಲ್ಲ ಅಂತ. ಯಾವುದು ಇರತ್ತೋ ಅದನ್ನ ಇಲ್ದೇ ಇರೋ ಹಾಗೆ ಮಾಡೋದು ಸರಿ, ಮೊದಲೇ ಇಲ್ದೇ ಇರೋದನ್ನ ಇಲ್ದೇ ಇರೋದನ್ನ ಮಾಡೋದೇನಂತ ಅದು ಸರಿ ಇಲ್ಲ ಆತರ. ಹಾಗಾಗಿ ಕಾಲ, ದ್ರವ್ಯ, ಗುಣ ಇವುಗಳಿಂದ ಜಗತ್ತಿನ ನಾಶ ಅಂತಂದ್ರೆ ಅದು ಜಗತ್ ಸತ್ಯ ಆಗಿರ್ಬೇಕು ಅಂತ ಅರ್ಥ. ಯಾಕಂದ್ರೆ ಇದ್ದ ವಸ್ತುವಿಗೆ ನಾಶ ಹೇಳ್ತೀವಿ ಹೊರತು ಇಲ್ಲದೇ ಇರೋ ವಸ್ತುವಿಗೆ ನಾಶ ಅಂತ ಹೇಳೋದಲ್ಲ ಅಂತ. ಇದರ ಬಗ್ಗೆ ವಿವರವಾಗಿ ಮುಂದೆ ಹೇಳ್ತಾ ಹೋಗ್ತಾರೆ. ಏನು ಮೊದಲನೇದಾಗಿ ಇಲ್ಲಿ ಗುಣಗಳ ನಾಶದ ಬಗ್ಗೆ ಬಂತು. ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳಲ್ಲಿ ಯಾವ ಗುಣ ಹೆಚ್ಚಾದಾಗ ಯಾವ ಗುಣದ ನಾಶ? ಅಂದ್ರೆ ಎಲ್ಲಾ ಗುಣಗಳಲ್ಲೂ ಆ ಶಕ್ತಿ ಇದೆ. ತಾನ್ ಜಾಸ್ತಿ ಆದ್ರೆ ಇನ್ನೊಬ್ಬ ಕಡಿಮೆ ಆಗ್ತಾನೆ, ಇನ್ನೊಬ್ಬ ಜಾಸ್ತಿ ಆದ್ರೆ ಇನ್ನೊಬ್ಬ ಕಡಿಮೆ ಆಗ್ತಾನೆ. ಅಂದ್ರೆ ಯಾವಾಗ ಒಬ್ಬನ ಅಧಿಕಾರ ಜಾಸ್ತಿ ಆಗತ್ತೆ ಆಗ ಅವನು ಮೆರಿತಾನೆ, ಇನ್ನೊಬ್ಬ ಕಡಿಮೆ ಆಗ್ತಾನೆ. ಆ ತರ ಹೇಗೆ ಲೌಕಿಕವಾಗಿ ಹೇಳ್ತೀವಿ, ಅದೇ ತರ ಸತ್ವಗುಣ ಜಾಸ್ತಿ ಆಯ್ತು ಅಂತ ಆದ್ರೆ ರಜೋ ತಮೋ ಗುಣಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ತಮೋ ಗುಣ ಜಾಸ್ತಿ ಆದಾಗ ಸತ್ವ ಗುಣಗಳು ಕಡಿಮೆ ಆಗತ್ತೆ. ಕೊನೆಗೆ ಇಲ್ದೇ ಇರೋ ತರನೂ ಪರಿಸ್ಥಿತಿನೂ ಬರುತ್ತೆ. ಇದನ್ನೆಲ್ಲ ನೆನ್ನೆ ದಿವಸ ನೋಡ್ತಾ ಇದ್ವಿ. ಆದ್ರಿಂದ ಇಲ್ಲಿ ಕೊನೆಗೆ ಈ ಪ್ರಾಕೃತ ಸೃಷ್ಟಿ, ವೈಕೃತ ಸೃಷ್ಟಿ ಇದ್ರ ಬಗ್ಗೆ ಎಲ್ಲ ಬಂತು. ಇದು ಸೃಷ್ಟಿಯ ಬಗ್ಗೆ ಆಯ್ತು. ಸಂಹಾರದ ಬಗ್ಗೆ ಏನು ಅಂತ ತಿಳಿಸಿ ಅಂದಾಗ ಅವರೊಂದೇ ಇಲ್ಲಿ ವ್ಯಾಖ್ಯಾನದಲ್ಲಿ ಬಿಡಿಸ್ತಾ ಹೋಗ್ತಾರೆ. ವಿಜಯಧ್ವಜ ತೀರ್ಥರ ವ್ಯಾಖ್ಯಾನವನ್ನ ಮೊದಲು ನೋಡ್ತಾ ಹೋಗೋಣ. ಈ ವ್ಯಾಖ್ಯಾನದ ವಿಷಯ ತುಂಬಾ ಇದೆ, ಜಾಸ್ತಿ ಇದೆ. ಅದು ಎಲ್ಲಿ ಜಾಸ್ತಿ ಅಂತಂದ್ರೆ ಈ ಗುಣಗಳ ಬಗ್ಗೆ ಬರುತ್ತೆ. ಸತ್ವಗುಣ, ರಜೋಗುಣ, ತಮೋಗುಣ ಇದು. ಈ ಗುಣಗಳಲ್ಲಿ ಎಷ್ಟೆಷ್ಟು ಅಂಶಗಳಿರುತ್ತೆ, ಯಾವ್ದು ಜಾಸ್ತಿ ಅಂಶ ಇರುತ್ತೆ ಅಂತ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ಅದು ಮೇಲ್ನೋಟಕ್ಕೆ ಚಿಕ್ಕ ವಿಷಯ ವಸ್ತುತಃ, ಆದ್ರೆ ಅದನ್ನ ಹೇಳ್ಬೇಕಾದ್ರೆ ನಿಧಾನಕ್ಕೆ ಅದು ವಿಸ್ತಾರವಾಗಿ ಹೇಳ್ಬೇಕು. ಆಗ್ಲೇ ನಮ್ಗೆ ಅದೊಂದಿಷ್ಟು ಏನೋ ಒಂದು ಅನುಭವಕ್ಕೆ ಬರುತ್ತೆ.
ಇಲ್ಲಾಂದ್ರೆ ಕಷ್ಟ. ಅದನ್ನ ಮತ್ತೆ ನೋಡ್ತಾ ಇರ್ಬೇಕು ಈ ವಿಷಯನ. ಇಲ್ಲಿ ಮೊದಲು ಈಗ ವಿಶ್ವದ ಪ್ರತಿಸಂಕ್ರಮ ಅಂತ ಬಂತು. ನೆನೆ ದಿವಸ ನೋಡಿದ್ವಿ ಪ್ರತಿಸಂಕ್ರಮ ಅಂದ್ರೆ ಪ್ರಳಯ ಅಂತ ಅರ್ಥ. ಪ್ರಳಯ 3 ತರ ಆಗುತ್ತೆ. ಹೇಗೆ? ಕಾಲದಿಂದ ಪ್ರಳಯ ಅಂದ್ರೇನು? ಶತವರ್ಷಾದಿ ಸಂಖ್ಯಾ ಜಾತಃ. 100 ವರ್ಷಕ್ಕೆ ಈ ವಸ್ತು ಹೋಯ್ತು, 200 ವರ್ಷ ಈ ವಸ್ತು ಹೋಯ್ತು, 70ಕ್ಕೆ ಇದು ಹೋಯ್ತು, ಅಂದ್ರೆ ಕಾಲದಿಂದ ಹೋಯ್ತು ಅದು ಒಂದು. ಇನ್ನು ಘಟಾದೇಹ ಮುಸಲಾದಿನ ದ್ರವ್ಯತಃ. ಒಂದು ಮಡಿಕೆಯನ್ನ ಮುಸಲದಿಂದ ಹೊಡೆದ್ರೆ ಅವಾಗ ಒಂದು ನಾಶ. ಇನ್ನು ಸತ್ವಗುಣ ಹೆಚ್ಚಾದಾಗ ತಾಮಸ ಜ್ಞಾನ ಹೋಯ್ತು. ಇನ್ನು ತಮೋಗುಣ ಉಲ್ಬಣ ಆದಾಗ ಸತ್ವಗುಣ ಹೋಯ್ತು, ಅದರ ಸುಖ ಹೋಯ್ತು. ಸತ್ವಗುಣ ಇದ್ದಾಗ ಏನ್ ಸುಖ ಸಿಗತ್ತೆ ಅದು ತಮೋಗುಣ ಹೆಚ್ಚಾದಾಗ ಸಿಗ್ಲಿಲ್ಲ. ಕೆಲವು ಸರಿ ರಜೋಗುಣ ಉದ್ರಿಕ್ತ ಜಾಸ್ತಿ ಆಗ್ಬಿಡತ್ತೆ, ಆಗ ಸಾತ್ವಿಕ ತಾಮಸ ಎರಡು ಸುಖ ಹೋಗ್ಬಿಡತ್ತೆ. ಕೆಲವು ಸಲ ಸತ್ವದಿಂದ ರಾಜಸ ತಾಮಸ ಹೋಗುತ್ತೆ ಅಂತ. ಈ ರೀತಿ ಅನೇಕ ರೀತಿ ಪ್ರಳಯವನ್ನ ತಿಳ್ಕೊಳ್ಳಿ, ನಾಶವನ್ನ ತಿಳ್ಕೊಳ್ಳಿ ಅಂತ ಬಂತು. ಇಲ್ಲಿ ಗಮನಿಸ್ಬೇಕಾಗಿದ್ದೆ ಅಂದ್ರೆ ಸತ್ವಗುಣ ಜಾಸ್ತಿ ಅನ್ನೋದಕ್ಕೆ ಪ್ರವೃದ್ಧ ಅಂತ ಬಳಸ್ತಾರೆ. ಒಳ್ಳೆ ಶಬ್ದ, ಎಲ್ಲ ಜಾಸ್ತಿ ಅನ್ನೋ ಅರ್ಥದಲ್ಲೇ ಇರೋದು. ಆದ್ರೆ ಆ ಸತ್ವಗುಣಕ್ಕೆ ಬಂದ್ರೆ ಪ್ರವೃದ್ಧ ಅಂತ ಬಳಸ್ಬೇಕು. ತುಂಬಾ ವೃದ್ಧಿ, ಪ್ರವೃದ್ಧಿ, ಚೆನ್ನಾಗಿ ವೃದ್ಧಿಯಾಗಿರೋ ಸತ್ವಗುಣ ಅಂತ. ಆದ್ರೆ ತಮಸ್ಸಿಗೆ ಪ್ರವೃದ್ಧವಾದ ತಮಸ್ಸು ಅಂತ ಅನ್ಬಾರ್ದು, ಚೆನ್ನಾಗಿ ಬೆಳೆದಿರೋ ತಮೋಗುಣ ಅನ್ಬಾರ್ದು. ಚೆನ್ನಾಗಿ ಬೆಳೆಯೋದು ತಮೋಗುಣ ಅನ್ನೋದು ಸರಿ ಇಲ್ಲ. ಅದಕ್ಕೆ ಉಲ್ಬಣ ಆಗ್ಬಿಟ್ರೆ, ಈಗ ರೋಗ ಉಲ್ಬಣ ಆಗ್ಬಿಟ್ರೆ ಆಗ ವ್ಯಕ್ತಿ ಕಷ್ಟ ಆಗತ್ತೆ ಜೀವನ ಮಾಡ್ಲಿಕ್ಕೆ. ರೋಗ ತುಂಬಾ ಚೆನ್ನಾಗಿ ಬೆಳೀತು, ಚೆನ್ನಾಗಿ ರೋಗ ಬೆಳೆದಿದ್ರಿಂದ ಒಂದ್ ಸತ್ತೋದ ಅಂತ ಹಂಗ ಹೇಳದ. ರೋಗ ತುಂಬಾ ಉಲ್ಬಣ ಆಯ್ತು, ಉಲ್ಬಣ ಅವಸ್ಥೆಯಲ್ಲಿದ್ದಾಗ ಏನ್ ಮಾಡ್ಲಿಕ್ಕೆ ಆಗತ್ತೆ, ಒಂದ್ ವ್ಯಕ್ತಿ ಹೋದ ಅಂತ. ಅಂದ್ರೆ ಶಬ್ದಗಳನ್ನ ಬಳಸ್ತೀವಿ, ಅರ್ಥ ಜಾಸ್ತಿ ಅನ್ನೋದ್ರಲ್ಲೇ ಇದೆ. ಆದ್ರೆ ಆ ಶಬ್ದಗಳನ್ನ ಬಳಸಬಾರ್ದಲ್ಲಿ. ಯಾವ್ಯಾವ ಸಂದರ್ಭಕ್ಕೆ ತಕ್ಕ ಶಬ್ದಗಳು ಅದನ್ನೇ ಬಳಸ್ಬೇಕು. ಆತರ ಪ್ರವೃದ್ಧವಾದ ಸತ್ವಗುಣ ಅಂದ್ರೆ ಹೆಚ್ಚಾದ ಸತ್ವಗುಣ, ಉಲ್ಬಣವಾದ ತಮೋಗುಣ ಅಂದ್ರೆ ಉಲ್ಬಣ ಜಾಸ್ತಿ ಆದ ತಮೋಗುಣ ಅಂತಾನೆ ಅರ್ಥ. ಉದ್ರಿಕ್ತವಾದ ರಜೋಗುಣ, ಉದ್ರಿಕ್ತ ಅನ್ಬೇಕು, ಅಲ್ಲಿ ಪ್ರವೃದ್ಧನೂ ಅನ್ಬಾರ್ದು ಉಲ್ಬಣನೂ ಅನ್ಬಾರ್ದು ರಜೋಗುಣದ ಬಗ್ಗೆ. ಅದಕ್ಕೆ ಉದ್ರಿಕ್ತವಾದ ರಜೋಗುಣ ಅಂತ ಹೇಳ್ತಾರೆ. ಈ ಸೂಕ್ಷ್ಮತೆ ಇದು ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದ ಒಂದು ಕೌಶಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಶಬ್ದ ಒಂದೊಂದ್ ಕಡೆ ಬಳಸ್ಬೇಕಾದ್ರೂ ಇಂತಿಂತ ಶಬ್ದನೇ ಬಳಸ್ಬೇಕು, ಬೇರೆ ಅಲ್ಲ. ಅದನ್ನೆಲ್ಲೇ ನೋಡ್ಬಹುದು. ಇನ್ನು ಇಲ್ಲಿ ಶ್ಲೋಕವನ್ನು ಉದಾಹರಿಸಿದ್ದಾರೆ, ಪ್ರಮಾಣವನ್ನಾಗಿ ಕೊಟ್ಟಿದ್ದಾರೆ. ಯಾವ ಪ್ರಮಾಣ ಅಂತ ನೋಡೋಣ. ತಾಮಸಸ್ಯ ಪದಾರ್ಥಸ್ಯ ಸತ್ವಂ ಹಿಲಯ ಕಾರಣಂ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕೇನ್ ಪ್ರಮಾಣ? ಸತ್ವಗುಣ ಜಾಸ್ತಿ ಆದಾಗ ರಜೋಗುಣ ತಮೋಗುಣ ಹೋಗುತ್ತೆ ಅಂತ. ಇದೆಲ್ಲ ಇದಕ್ಕೇನ್ ಪ್ರಮಾಣ ಅಂದಾಗ ನೋಡಿ, ತಾಮಸ ಪದಾರ್ಥ ಇದ್ರೆ ಅದು ಸತ್ವವೇ ಅದಕ್ಕೆ ನಾಶಕ್ಕೆ ಕಾರಣ ಆಗುತ್ತೆ. ಸತ್ವಗುಣನೇ ನಾಶಕ್ಕೆ ಕಾರಣ. ಯಾವುದಕ್ಕೆ? ತಾಮಸ ಪದಾರ್ಥ ಹೋಗ್ಲಿಕ್ಕೆ. ಇನ್ನು ಸಾತ್ವಿಕಸ್ಯ ತಮಶ್ಚೈವ ತಯೋರಪಿ ರಜಃ ಕ್ವಚಿತ್. ಕೆಲವು ಸಲ ಸಾತ್ವಿಕಕ್ಕೆ ತಮೋಗುಣನು ಜಾಸ್ತಿ ಆದಾಗ, ಅಂದ್ರೆ ತಮೋಗುಣದ ಉಲ್ಬಣತೆ ಇದ್ದಾಗ ಸಾತ್ವಿಕನು ನಾಶ ಆಗತ್ತೆ. ಕೆಲವು ಸಲ ತಯೋರಪಿ ರಜಃ ಕ್ವಚಿತ್, ಎರಡಕ್ಕೂ ಈ ರಜೋಗುಣವೂ ಆಗತ್ತೆ ಲಯಕ್ಕೆ ಕಾರಣ. ಗುಣತೋಯಂ ಲಯ ಪ್ರೋಕ್ತೋ, ಇದನ್ನೆಲ್ಲ ಗುಣತೋಲಯ ಅಂತ ಹೇಳ್ತಾರೆ ಅಂತ. ಹಾಗೆ ದ್ರವ್ಯ ತಸ್ತು ವಿರೋಧಿನ. ದ್ರವ್ಯ ವಿರೋಧಿ ಅಂದ್ರೆ ಈಗ ಮುಂಗುಸಿ ಬಂತು, ಹಾವು ಬಂತು, ಎರಡು ದ್ರವ್ಯ, ಮುಂಗುಸಿ ಹಾವು. ಅಲ್ಲಿ ಹಾವು ಸಾಯ್ತು ಮುಂಗುಸಿಯಿಂದ, ಮುಂಗುಸಿ ದ್ರವ್ಯದಿಂದ ಸಾಯ್ತು. ನಾಶ ಆಗೋದು ದ್ರವ್ಯದಿಂದ. ಹಾಗೆ ಒಬ್ಬ ಜೋರಾಗಿ ಹೊಡೆದ, ಸತ್ತ, ಬಿದ್ದ, ಕೆಳಗ್ ಬಿದ್ದ. ಅವ್ ಮುಂದಿರೋ ವ್ಯಕ್ತಿಯ ದೇಹ ಅದು ದ್ರವ್ಯ, ಕೈ ದ್ರವ್ಯ, ಆ ದ್ರವ್ಯದಿಂದ ನಾಶ ಆಯ್ತು ವಸ್ತು ಮುಂದೆ. ಈ ತರ ಈ ಜಗತ್ತಿಗೆ ಮೂರೂ ಕಾಲದಲ್ಲಿ ಅಸತ್ವ ಹೇಳ್ಬೇಡಿ. ಅಂದ್ರೆ ಮೂರೂ ಕಾಲದಲ್ಲಿ ಜಗತ್ತು ಇರ್ಲಿಲ್ಲ ಅಂತ ಹೇಳ್ಬೇಡಿ. ಯಾವ್ದೋ ಒಂದ್ ಕಾಲದಲ್ಲಿ ಇದ್ದಿದ್ದು ಇನ್ಯಾವುದೋ ಒಂದ್ ಕಾಲದಲ್ಲಿ ಇಲ್ಲ ಅಂತ ಆಗಿದೆ ಅಷ್ಟೇ ಹೊರತು, ನೀವ್ ಹೇಳೋ ತರಹ ಎಲ್ಲ ಕಾಲಗಳಲ್ಲಿ ಜಗತ್ತು ಇರ್ಲೇ ಇರ್ಲಿಲ್ಲ ಅಂತ ಹೇಳೋದು ತಪ್ಪು ಅಂತ ಇದುವರೆಗೆ ವ್ಯಾಖ್ಯಾನ ಮಾಡಾಯ್ತು. ಇದಾದ್ಮೇಲೆ ಗುಣವೈಷಮ್ಯ ಅಂತ ಒಂದು ಶಬ್ದ ಬಂತು. ಗುಣವೈಷಮ್ಯ ಅಂದ್ರೇನು? ಸತ್ವ ರಜಸ್ ತಮಸ್, ಈ ಗುಣಗಳಲ್ಲಿರೋ ವೈಷಮ್ಯ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಹಾಗೆ ಅವರ ಆಗಿರುವಂತಹ ಮಹತ್ತತ್ವ ಏನಿದೆ ಅದು ಈ ಪ್ರಾಕೃತ ಸೃಷ್ಟಿಯಲ್ಲಿ ಮೊದಲನೇ ಸೃಷ್ಟಿ ಅಂತ ಬಂತು. ಇದಾದ್ಮೇಲೆ ಅತ್ರ ಇದಂ ಆಕೂತಂ ಅಂತ ಹೇಳ್ತಾರೆ. ಆಕೂತಂ ಅಂದ್ರೆ ನಿಜವಾದ ಗೂಢ ಅಭಿಪ್ರಾಯ. ಅಂದ್ರೆ ಈ ಶಾಸ್ತ್ರಗಳಲ್ಲಿ ಮೇಲ್ನೋಟಕ್ಕೆ ಒಂದು ಅರ್ಥ ಇರುತ್ತೆ, ಇದರ ಗೂಢಾಭಿಪ್ರಾಯ ಹೇಳಿ ಏನು ಅಂತ ಅಂದ್ರೆ ಇದಮ ಆಕೂತಂ ಅಂತಾರೆ. ಜಯತೀರ್ಥರ ಅನೇಕ ಕಡೆ ಬರೀತಾರೆ ಇದಮ ಹತ್ರ ಆಕೂತಂ, ಇದು ಗೂಢವಾದ ಅಭಿಪ್ರಾಯ, ಇದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು, ರಹಸ್ಯ ಅಂತ. ಆ ರಹಸ್ಯವಾದ ವಿಷಯ ಏನು ಇಲ್ಲಿ ಅಂದಾಗ ಇವ್ರು ಬಿಡಿಸ್ತಾ ಹೋಗ್ತಾರೆ. ಏನು ಮೊದಲನೇದು ಅಂದ್ರೆ, ಈಗ ಗುಣ ಸಾಮ್ಯ ಗುಣ ವೈಷಮ್ಯ ಎರಡು ಶಬ್ದ ಇದೆ. ಗುಣಗಳು ತಮ್ಮ ಸಮಾನ ಸ್ಥಿತಿಯಲ್ಲಿದ್ರೆ, ಸತ್ವಗುಣ ರಜೋಗುಣ ತಮೋಗುಣ ಒಂದೇ ಸ್ಥಿತಿಯಲ್ಲಿದೆ.
ಒಂದೇ ಸ್ಥಿತಿಯಲ್ಲಿದ್ರೆ ಅದಕ್ಕೆ ಗುಣಸಾಮ್ಯ ಅಂತ ಕರೀತಾರೆ. ಹಾಗಿದ್ರೆ ಪ್ರಳಯ ಆಗಿದೆ ಅಂತ ಅರ್ಥ. ಗುಣಸಾಮ್ಯ ಅಂದ್ರೆ ಅದು ಪ್ರಳಯ. ಗುಣ ಸಮಾನ ಆಗಿಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ ಸತ್ವಗುಣದಲ್ಲಿ, ರಜೋಗುಣದಲ್ಲಿ, ತಮೋಗುಣದಲ್ಲಿ. ಅಂದ್ರೆ ಗುಣ ವೈಷಮ್ಯ ಇದೆ. ಆ ಗುಣ ವೈಷಮ್ಯ ಇದ್ರೆ ಆಗ ಸೃಷ್ಟಿಯಾಗಿದೆ ಅಂತ ಅರ್ಥ. ಅಂದ್ರೆ ನಿಜ ಸ್ಥಿತಿಯನ್ನ ಬಿಟ್ಟು ಇನ್ನೊಂದು ಸ್ಥಿತಿಯಲ್ಲಿ ಇದೆ ಅಂತಂದ್ರೆ ಆಗ ಸೃಷ್ಟಿಯಾಗಿದೆ ಅಂತ ಅರ್ಥ. ಎಲ್ಲ ಒಂದೇ ತರ ಆಗ್ಬಿಡ್ತು ಅಂದ್ರೆ ಆ ಪ್ರಳಯ ಆಗಿದೆ ಅಂತ ಅರ್ಥ. ಇದು ಹೇಗೆ ಅಂದ್ರೆ ಜಗತ್ತು ಪ್ರಳಯ ಆದ್ರೆ ಏನಾಗ್ಬಿಡುತ್ತೆ, ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲ ಒಂದಾಗ್ಬಿಡುತ್ತೆ ಕೊನೆಗಷ್ಟೇ. ಒಂದು ಆಗೋದು, ಸಮಾನ ಸ್ಥಿತಿಗೆ ಬರೋದನ್ನ ಪ್ರಳಯ ಅಂತ ಕರೆದ್ಬಿಡ್ತಾರೆ. ಸ್ವಲ್ಪ ಏರುಪೇರು ಇದ್ರೆ ಸೃಷ್ಟಿ ಅಂತ. ಅದಕ್ಕೆ ಬಳಸೋ ಶಬ್ದ ಗುಣವೈಷಮ್ಯ ಸೃಷ್ಟಿ, ಗುಣ ಸಾಮ್ಯ ಲಯ ಅಂತ ಹೀಗೆ ಬಳಸ್ತಾರೆ. ಈಗ ಇದನ್ನ ಬಿಡಿಸ್ತಾ ಹೋದ್ರೆ, ಈಗ ತಮೋಗುಣ ಏನಿದೆ, ತಮೋಗುಣಕ್ಕೆ ಹೋಲಿಸಿದ್ರೆ ರಜೋಗುಣ 2ರಷ್ಟು ಜಾಸ್ತಿ ಇರುತ್ತೆ. ತಮೋಗುಣಕ್ಕೆ ಹೋಲಿಸಿದ್ರೆ ರಜೋಗುಣ 2ರಷ್ಟು ಜಾಸ್ತಿ ಇದೆ. ಆ ರಜೋಗುಣದ 2ರಷ್ಟು ಸತ್ವಗುಣ ಜಾಸ್ತಿ ಇರುತ್ತೆ. ಇದು ಗುಣಗಳ ಒಂದು ಪರಿಮಾಣ. ಹಾಗಾದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ತಮೋಗುಣದಿಂದ 2 ಪಟ್ಟು ರಜೋಗುಣ, ರಜೋಗುಣದಿಂದ 2 ಪಟ್ಟು ಸತ್ವಗುಣ ಜಾಸ್ತಿ ಅಂತ. ಇದಾಯ್ತು. ಇಲ್ಲಿ ಸತ್ವಗುಣ ಅತ್ಯಂತ ಶುದ್ಧವಾದ ಗುಣ. ಅಂದ್ರೆ ಅದರಲ್ಲಿ ಇನ್ನೇನು ಸೇರಿರಲ್ಲ ಬೇರೆದು. ಸತ್ವಗುಣದಲ್ಲಿ ಯಾವುದು ಸೇರಿರಲ್ಲ. ಅಂದ್ರೆ ರಜೋಗುಣ ತಮೋಗುಣದಿಂದ ಮಿಕ್ಸ್ ಆಗಿರಲ್ಲ ಸತ್ವಗುಣ, ಅದು ಬೇರೆನೆ ಸತ್ವಗುಣ. ಈ ತರ ಇದೆ. ಆದ್ರೆ ಈ ಮಿಕ್ಕಿದ್ದಿದೆಯಲ್ಲ, ಅಂದ್ರೆ ರಜೋಗುಣ ತಮೋಗುಣ, ಇದು ಏನಾಗುತ್ತೆ, ಈ ತರ ಇರಲ್ಲ, ಮಿಕ್ಸ್ ಆಗಿರುತ್ತೆ ಅಲ್ಲಿ ರಜೋಗುಣ ತಮೋಗುಣಗಳಲ್ಲಿ. ಸತ್ವಗುಣದಲ್ಲಿ ಮಾತ್ರ ಮಿಕ್ಸ್ ಆಗಲ್ಲ. ರಜೋಗುಣ ತಮೋಗುಣಗಳ ಮಿಶ್ರಣ ಅದರಲ್ಲಿ ಇರಲ್ಲ. ಆದ್ರೆ ರಜೋಗುಣ ತಮೋಗುಣಗಳಲ್ಲಿ ಮಿಶ್ರಣ ಇರುತ್ತೆ, ಸೇರಿರುತ್ತೆ ಅಂತ ಹೇಳ್ತಾರೆ. ಸೇರಿರೋದು ಅಂದ್ರೆ ಹೇಗೆ, ಎಷ್ಟಂಶ? ಅಲ್ಲೂ ಇವಾಗ ಒಂದು 100 ಗುಣ, 100 ಅಂಶ ರಜೋಗುಣದಿದ್ರೆ, ತಮೋಗುಣ 100 ಅಂಶ ಇದ್ರೆ ಎಷ್ಟೆಷ್ಟು ಸೇರಿರುತ್ತೆ, ಏನ್ ಸೇರಿರಲ್ಲ ಅಂತ ಹೇಳ್ಬೇಕಲ್ಲ. ಅದರ ಸೂಕ್ಷ್ಮ ವಿಭಾಗವನ್ನು ಹೇಳ್ತಾ ಹೋಗ್ತಾರೆ. ಹೇಗೆ ಅಂದ್ರೆ, ಈಗ ರಜೋಗುಣ ತಗೊಳ್ಳೋಣ. ರಜೋಗುಣದಲ್ಲಿ 3 ಗುಣ ಇದೆ. ಅಂದ್ರೆ ರಜಸ್ಸಿನಲ್ಲಿ ತಾನೇ ಇದೆ ರಜೋಗುಣ. ಈ ಕಡೆ ತಮೋಗುಣ ಸತ್ವಗುಣನು ಸೇರಿರುತ್ತೆ. ತಮೋಗುಣದಲ್ಲೂ ಹಾಗೆ ಮಿಕ್ಸ್, ಸತ್ವಗುಣ ಮತ್ತೆ ಎಲ್ಲ ಸೇರ್ಕೊಂಡಿರುತ್ತೆ. ಈ ತರ ಇದೆ. ಹಾಗಾದ್ರೆ ಇದನ್ನ ಹೇಗೆ ವಿಭಾಗ ಮಾಡ್ಕೊಡೋದು ಅಂದ್ರೆ, ರಜೋಗುಣದ 100ರಷ್ಟು ಸತ್ವಗುಣ ಇದೆ. ರಜೋಗುಣ ಏನಿದೆ ಅದರಲ್ಲಿ 100ರಷ್ಟು ಅದಕ್ಕಿಂತ ಸತ್ವಗುಣ ಅದರಲ್ಲಿ ಇರುತ್ತೆ. ಅದೇ ತಮೋಗುಣ ಎಷ್ಟಿದೆ ಅಂದ್ರೆ, ರಜೋಗುಣದಲ್ಲಿ ರಜೋಗುಣದ 100ನೇ 1 ತಮೋಗುಣ ಅಷ್ಟೇ. ಹಾಗಾದ್ರೆ ತಮೋಗುಣ ರಜೋಗುಣದಲ್ಲಿ 100ನೇ 1 ಅಷ್ಟೇ. ಆದ್ರೆ ಸತ್ವಗುಣ ರಜೋಗುಣಕ್ಕಿಂತ ಜಾಸ್ತಿ ಇರುತ್ತೆ, 100ರಷ್ಟು ಇರುತ್ತೆ. ಈ ತರ ಇದೆ. ಇನ್ನು ತಮೋ ಗುಣಗಳಲ್ಲಿ ಹೇಗೆ, ತಮಸ್ಸಿನ ಏನೆಂದು ವಿಭಾಗ ತಗೊಳ್ತಾರೆ, ಅಲ್ಲಿ ಹೇಗಿದೆ ಅಂತಂದ್ರೆ, ತಮೋಗುಣಕ್ಕಿಂತ 10ರಷ್ಟು ಸತ್ವಗುಣ, ಮತ್ತೆ ರಜೋಗುಣ ಏನಿರುತ್ತೆ, ತಮೋಗುಣದಲ್ಲಿ ರಜೋಗುಣ ಎಷ್ಟಿರುತ್ತೆ ಅಂದ್ರೆ, ತಮೋಗುಣದ 11ನೇ 1 ರಜೋಗುಣ ಇರುತ್ತೆ. ಈ ರೀತಿ ಒಟ್ಟಾಗಿ ವ್ಯವಸ್ಥೆ ಇರೋದು. ಸತ್ವಗುಣದಲ್ಲಿ ಯಾವುದೇ ಮಿಕ್ಸ್ ಇಲ್ಲ. ರಜೋಗುಣದಲ್ಲಿ 100ರಷ್ಟು ಸತ್ವಗುಣ, ತಮೋಗುಣ 100ನೇ 1 ಅಷ್ಟೇ. ಇದು ರಜೋಗುಣದಲ್ಲಿ. ತಮೋಗುಣಕ್ಕೆ ಬಂದ್ರೆ, ತಮೋಗುಣದಲ್ಲಿ ಈ ಸತ್ವಗುಣ 10ರಷ್ಟು ಜಾಸ್ತಿ. ಆದ್ರೆ ಆ ತಮೋಗುಣದ ಜೊತೆಗೆ ರಜೋಗುಣ ಅದರ 11ನೇ 1 ಇರುತ್ತೆ ಅಷ್ಟೇ, ರಜೋಗುಣ. ಈ ತರ ಇದು ನಿಜವಾಗಿ ಇರೋ ವ್ಯವಸ್ಥೆ. ಸತ್ವ, ರಜಸ್ಸು, ತಮಸ್ಸು ಅಂತಂದ್ರೆ ಇಷ್ಟಿಷ್ಟು ಭಾಗ ಒಂದೊಂದರಲ್ಲಿ ಒಂದೊಂದು ಸೇರ್ಕೊಂಡಿರೋದು. ಈ ನಿಜ ಸ್ಥಿತಿ ಪ್ರಳಯ ಕಾಲದಲ್ಲಿ ಹಾಗೆ ಇತ್ತು ಅಂತಂದ್ರೆ, ಸಮಾನವಾಗಿತ್ತು ಅಂತ ಆದ್ರೆ ಅದು ಪ್ರಳಯ ಆಗಿದೆ ಅಂತ ಅರ್ಥ ಪೂರ್ತಿ. ಇಲ್ಲ ವ್ಯತ್ಯಾಸಗಳಾಗ್ಬಿಡ್ತು ಅಂದ್ರೆ ಸೃಷ್ಟಿಗೆ ಬಂದಿದೆ ಅಂತ ಅರ್ಥ. ಅದ್ ಹೇಗೆ ಅಂತಂದ್ರೆ, ಪ್ರಳಯ ಕಾಲಕ್ಕೆ ಬಂದಾಗ ಏನಾಗತ್ತೆ ಅಂದ್ರೆ, ಈ ರಜೋಗುಣ ಏನಿದೆ ಅದನ್ನ 11 ಮಾಡ್ಕೊಳ್ಬೇಕು. ರಜೋಗುಣದಲ್ಲಿ 11 ಅದು ಸತ್ವಗುಣದ ಜೊತೆಗೆ ಸೇರ್ಕೊಳ್ಳುತ್ತೆ. ಹೇಗ್ ಸೇರ್ಕೊಳ್ಳುತ್ತೆ ಅಂದ್ರೆ, 10 ಸೇರ್ಕೊಳ್ಳುತ್ತೆ. ಅಂದ್ರೆ ರಜೋಗುಣ 11 ಸತ್ವಗುಣ 10 2 ಸೇರ್ಕೊಳ್ಳುತ್ತೆ. ಹಾಗಾದ್ರೆ ಯಾವಾಗ ಸತ್ವಗುಣ ಜೊತೆಗೆ ಸೇರುತ್ತೆ, ಈ ಕಡೆ 11 ಆ ಕಡೆ 10 ಸೇರ್ಕೊಳ್ತು, 1 ತಾನು ಉಳಿಯಿತು. ಇನ್ನೆಲ್ಲ ಸೇರ್ಕೊಂಡ್ಬಿಡುತ್ತಲ್ಲ, ಇನ್ನೇನ್ ಮಿಕ್ಕಿದ್ದೆಲ್ಲ ಸಮಾನವಾದ ಸ್ಥಿತಿಗೆ ಬಂತು, ತನ್ನ ಅಸ್ತಿತ್ವ ರಜೋಗುಣ ಹಾಗೆ ತಾನ್ ಪಾಡಕ್ ತಾನಿದೆ. ಇದು ಒಂದಾಯ್ತು. ಇದನ್ನ ಸಾಮ್ಯಾವಸ್ಥೆ ಅಂತ ಕರೀತಾರೆ. ಇನ್ನು ತಮೋ 1 ಹೆಚ್ಚಾಯ್ತಲ್ವಾ, ಈಗ 10 ಇತ್ತು, ಸತ್ವಗುಣ 10, ರಜೋಗುಣ 11 ಇತ್ತು.
ಆ ರಜೋಗುಣದ 10 ಸತ್ವಗುಣದ 10 ಸೇರ್ಕೊಂಡ್ಬಿಡ್ತು ಸರಿ, ಮಿಕ್ಕಿದ ರಜೋಗುಣ ಒಂದು ಉಳ್ಕೊಳ್ತಲ್ಲ ಎಕ್ಸ್ಟ್ರಾ, ಅಂದ್ರೆ ಅದು ತಮೋಗುಣದ ಜೊತೆಗೆ ಸೇರ್ಕೊಂಡ್ಬಿಡತ್ತಂತೆ. ಯಾವಾಗ ತಮೋಗುಣದ ಜೊತೆಗೆ ಸೇರ್ಕೊಳತ್ತೆ ಇದನ್ನೇ ಸಾಮ್ಯಾವಸ್ಥೆ ಅಂತ ಕರೀತಾರೆ. ಹಾಗಾದ್ರೆ ಏನಾಯ್ತು, ನಾವು ತಿಳ್ಕೊಂಡಂತೆ ಸತ್ವಗುಣ ರಜೋಗುಣ ತಮೋಗುಣ ಸಮಾನವಾಗಿರೋದು ಅಂದ್ರೆ ಏನರ್ಥ? ಒಂದೊಂದರಲ್ಲಿ ಅಷ್ಟಷ್ಟು ಅಂಶದಿಂದ ಸೇರ್ಕೊಂಡ್ಬಿಡೋದು ಸಮಾನವಾಗಿ, ಎಕ್ಸ್ಟ್ರಾ ಇರಲ್ಲ. ರಜೋಗುಣ 10 ಸತ್ವಗುಣ 10 ಸೇರ್ಕೊಂಡ್ಬಿಡ್ತು, ಮಿಕ್ಕಿದ್ ಒಂದ್ ರಜೋಗುಣ ತಮೋಗುಣದ ಒಂದ್ ಜೊತೆಗೆ ಸೇರ್ಕೊಂಡ್ಬಿಡ್ತು, ಮುಗೀತಷ್ಟೆ. ಇದು ಸಾಮ್ಯಾವಸ್ಥೆ, ಇದು ಪ್ರಳಯ ಅಂತ ಕರೀತಾರೆ. ಹೀಗೆ ಮೂಲ ಸತ್ವಗುಣದ ಜೊತೆಗೆ 10 ಭಾಗದ ರಜೋಗುಣ, ಹಾಗೆ ಮೂಲವಾದ ತಮೋಗುಣದ ಜೊತೆಗೆ ರಜೋಗುಣ ಇದು ಸೇರಿದ್ರೆ ಇದನ್ನ ಗುಣ ವೈಷಮ್ಯ ಅಂತ ಕರೀತಾರೆ ಅಂತ ಇನ್ನೊಂದು ರೀತಿಯ ವಿವರಣೆ. ಹಾಗಾದ್ರೆ ಗುಣ ವೈಷಮ್ಯ ಆಗ್ಲಿ ಈ ಗುಣ ಸಾಮ್ಯ ಆಗ್ಲಿ ಇದನ್ನೆಲ್ಲ ವರ್ಣನೆ ಮಾಡ್ಬೇಕು ಅಂದ್ರೆ ಈ ವಿಭಾಗವನ್ನ ನಾವು ತಿಳ್ಕೊಳ್ಬೇಕು. ಇದು ಬಹಳ ಕಠಿಣವಾದ ವಿಭಾಗ. ಅಂದ್ರೆ ಒಂದು ಸೃಷ್ಟಿ ಆಗ್ಬೇಕು ಅಂದ್ರೆ ಯಾವ ರೀತಿ ಅಂಶಗಳು ಸೇರ್ಬೇಕು, ಒಂದು ಸಂಹಾರ ಆಗ್ಬೇಕು ಅಂದ್ರೆ ಯಾವ ರೀತಿ ಸೇರ್ಬೇಕು ಅನ್ನೋದರ ಒಂದು ಸೂಕ್ಷ್ಮ ವಿವರಣೆಗೆ ಹೋಗಿದ್ದಾರೆ. ಇದಕ್ಕೆಲ್ಲ ಹೀಗಿದೆಯಾ ಏನಾದ್ರು ಪ್ರಮಾಣ ಅಂದ್ರೆ ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ ಆಚಾರ್ಯರೇ. ಭಾಗವತ ತಾತ್ಪರ್ಯದಲ್ಲಿ ಇದಕ್ಕೆ ಪ್ರಮಾಣ ಕೊಟ್ಟಿದ್ದಾರೆ. ಅದರ ಅರ್ಥವನ್ನ ಈಗ ಪೂರ್ಣ ನೋಡಿ ಅದಕ್ಕೆ ಹೋಗೋಣ. ಅಂತೂ ಈ ಗುಣವೈಷಮ್ಯ ಗುಣ ಸಾಮ್ಯದ ಬಗ್ಗೆ ಇಲ್ಲಿವರೆಗೆ ವಿವರಣೆ ಮಾಡ್ತಾ ಬಂದು, ಅಂದ್ರೆ ಯಾವುದು ಗುಣ ವೈಷಮ್ಯಕ್ಕೆ ಬಂದ್ರೆ ಸೃಷ್ಟಿ ಬಗ್ಗೆ ಬಂದ್ರೆ ಮೂಲ ಸತ್ವಗುಣದ ಜೊತೆಗೆ ಯಾವ ರಜೋಗುಣ ಎಲ್ಲ ಸೇರ್ಕೊಳತ್ತೋ 10 ಭಾಗ ಸೇರ್ಕೊಳತ್ತೋ ಅದು ತಮೋಗುಣದ ಜೊತೆಗೂ ಬೆರೆತ್ರೆ ಆಗ ಗುಣ ವೈಷಮ್ಯ ಆಗ್ಬಿಡುತ್ತೆ. ಅಂದ್ರೆ ವ್ಯತ್ಯಾಸ ಬಂತು. ಈಗ 10 ಅಂದ್ರೆ ಸತ್ವಗುಣ 10 ರಜೋಗುಣ 10 ಸೇರ್ಕೊಳ್ತು, ಆಮೇಲೆ ಒಂದು ಉಳಿತಲ್ಲ 11ನೇದು ಯಾವ್ದು ರಜೋಗುಣ, ಅದು ತಮೋಗುಣದ ಜೊತೆಗೆ ತಗೊಂಡ್ರೆ ಇದು ಸಾಮ್ಯಾವಸ್ಥೆ, ಇದು ನಿಜ ಸ್ಥಿತಿ, ಸಾಮ್ಯಾವಸ್ಥೆ ಆಯ್ತು. ಇನ್ನು ಗುಣ ವೈಷಮ್ಯ ಆಗೋದು ಯಾವಾಗ ಅಂದ್ರೆ ಈ ರಜೋಗುಣ ಏನಾಗ್ಬಿಡುತ್ತೆ ಈ ಸತ್ವಗುಣದ ಜೊತೆಗೂ ಅಷ್ಟೇ ಸೇರ್ಕೊಡುತ್ತೆ, ತಮೋಗುಣದ ಜೊತೆಗೂ ಅಷ್ಟೇ ಸೇರ್ಕೊಡುತ್ತೆ, ಆಗ ಗುಣ ವೈಷಮ್ಯ ಆಗತ್ತೆ ಅಂತ ಇವರ ಅಭಿಪ್ರಾಯ. ಇಷ್ಟು. ಇದಾದ್ಮೇಲೆ ಮುಂದೆ ಇದನ್ನೇ ವಿಭಾಗ ಮಾಡ್ತಾ ಪ್ರಳಯ ಕಾಲದಲ್ಲಿ ಮೂಲ ಸತ್ವಗುಣದೊಂದಿಗೆ ರಜೋಗುಣ ಸೇರ್ಕೊಂಡು ಮೂಲ ತಮಸ್ಸಿನಲ್ಲಿ ರಜೋಗುಣ ಸೇರ್ಕೊಳ್ಳುತ್ತೆ. ಈ ರಜೋಗುಣ ಏನ್ ಸೇರಿದೆ ಅದು ಸ್ವಾಭಾವಿಕ ರಜೋಗುಣ. ಸ್ವಾಭಾವಿಕ ರಜೋಗುಣ ಅಂತಂದ್ರೆ ಇನ್ ಯಾವ್ದೇ ಬೇರೆ ಭೂತ ಗುಣಗಳ ಸಂಪರ್ಕ ಇರಲಿಲ್ಲ, ಇದು ಹೋಗ್ತಾ ಅಂತ ಸೇರ್ತು, ಅದರಲ್ಲೇ ಇನ್ನೊಂದಿಷ್ಟು ವಿಭಾಗ ಅಂತ ಇಲ್ಲ. ಈ ತರ ಗುಣವೈಷಮ್ಯ ಏನಿದೆಯಲ್ಲ ಈ ಗುಣವೈಷಮ್ಯ ಆದಾಗ ಮಹತ್ತತ್ವ ಸೃಷ್ಟಿಗೆ ಬರುತ್ತೆ ಅಂತ ಅರ್ಥ. ಅದು ಬ್ರಹ್ಮದೇವರ ದೇಹ. ಹಾಗಾದ್ರೆ ಬ್ರಹ್ಮದೇವರ ದೇಹ ಅಂದ್ರೆ ಅಲ್ಲಿ ರಜೋಗುಣ ಇರುತ್ತಾ, ತಮೋಗುಣ ಇರುತ್ತಾ, ಸತ್ವಗುಣ ಇರುತ್ತಾ ಅಂತ ನೋಡ್ಬೇಕು. ಆದ್ರೆ ಗುಣವೈಷಮ್ಯ ಅಂತಂದ್ರೆ ಏನಂದ್ರು, 10 ಭಾಗ ರಜೋಗುಣ ಇದ್ರ ಜೊತೆಗೆ ಸತ್ವಗುಣ ಜೊತೆಗೆ ಇನ್ನು ಅದೇ ರಜೋಗುಣ ತಮೋ ಭಾಗದ ಜೊತೆಗೂ ಸೇರುತ್ತೆ, ಆ ಗುಣವೈಷಮ್ಯ. ಹಾಗೆ ಬ್ರಹ್ಮದೇವರ ದೇಹದಲ್ಲಿ ಯಾವ ರಜೋಗುಣ ಇದೆ ಆ ರಜೋಗುಣ ಸತ್ವಗುಣದ 10 ಜೊತೆಗೂ ಸೇರ್ತು, ತಮೋಗುಣದ ಭಾಗದಕ್ಕೂ ಸೇರ್ತು. ಸೇರಿದ್ರೆ ಅದು ಅವಾಗ ಸೃಷ್ಟಿ ಆಯ್ತು ಅಂತ ಅರ್ಥ. ಆ ಸೃಷ್ಟಿ ಬ್ರಹ್ಮದೇವರ ದೇಹ, ಅದು ಮಹತ್ತತ್ವ ಅಂತ. ಇಷ್ಟೊಂದು ವಿಷಯ ಎಲ್ಲಿದೆ ಅಂದಾಗ ಈ ಶ್ಲೋಕವನ್ನು ಉದಾಹರಿಸಿದ್ದಾರೆ. ತಮಸೋ ರಜಸ್ತು ದ್ವಿಗುಣಂ ರಜಸತ್ವಮೇವ ಚ ಪರಿಮಾಣತಯೇವಂ ಸ್ಯುಃ ತ್ರಯಃ ಪ್ರಕೃತಿಜಾ ಗುಣಾಃ. 3 ಪ್ರಕೃತಿಯ ಗುಣ, ಅವ್ಯಕ್ತ ತತ್ವದ ಗುಣ ಯಾವುದು, ಸತ್ವಗುಣ ರಜೋಗುಣ ತಮೋಗುಣ. ಅದರಲ್ಲಿ ದ್ವಿಗುಣ 2ರಲ್ಲೂ, ತಮಸ್ಸಿಗಿಂತ ರಜಸ್ಸು ದ್ವಿಗುಣ 2 ಪಟ್ಟು ಜಾಸ್ತಿ, ರಜಸ್ಸಿಗಿಂತ ಸತ್ವಗುಣ 2 ಪಟ್ಟು ಜಾಸ್ತಿ ಅಂತ 1ರಿಂದ 1. ಇದು ಮೊದಲನೇ ಶ್ಲೋಕದ ಅರ್ಥ. ಮುಂದೆ ತತ್ರ ಸತ್ವಂ ಕೇವಲಂ ಸ್ಯಾತ್ ರಜಸ್ಯಪಿ ಶತಾಧಿಕಂ ಸತ್ವಂ ರಜಸ್ ಶತಾಂಶಂತು ತಮಸ್ತತ್ರ ಪ್ರಕೀರ್ತಿತಂ. ಇದು ಮುಂದೆ ನಾನೇನು ವಿವರಣೆ ಕೊಟ್ಟೆ, ಈ ರಜಸ್ಸಿನಲ್ಲಿ ಸತ್ವಗುಣ ಎಷ್ಟಿರುತ್ತೆ, 100ಕ್ಕಿಂತ 100ರಷ್ಟು ಜಾಸ್ತಿ. ಇನ್ನು ತಮೋಗುಣ ಎಷ್ಟಿರುತ್ತೆ, 100ನೇ 1 ಭಾಗ ಇರುತ್ತೆ, ಅದನ್ನ ಶತಾಂಶ ಅಂತ ಕರೀತಾರೆ. ಶತ ಅಧಿಕ ಶತ ಅಂಶ, ಆ ಶಬ್ದ ಮಾತ್ರ ಗಮನಿಸ್ತಾ ಹೋದ್ರೆ ಗೊತ್ತಾಗತ್ತೆ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಶತಾಧಿಕ ಅಂದ್ರೆ 100 ಪಟ್ಟು ಜಾಸ್ತಿ, ರಜೋಗುಣದಲ್ಲಿ ಸತ್ವಗುಣ 100 ಪಟ್ಟು ಜಾಸ್ತಿ, ಆದ್ರೆ ತಮೋಗುಣ 100ನೇ 1 ಭಾಗ ಜಾಸ್ತಿ ಅಲ್ಲ ಇದು. ಇನ್ನು ತಮಸ್ಯಪಿ ತಥಾ ಸತ್ವಂ ತಮಸಸ್ತು ದಶೋತ್ತರಂ ತತ್ ದಶಾಂಶೇನ ತು ರಜೋ ಮೂಲಜಂ ಯದ್ರಜಸ್ತು ತತ್. ತಮೋಗುಣಕ್ಕೆ ಬಂದ್ರೆ ತಮೋಗುಣದಲ್ಲಿ 10 ಪಟ್ಟು ಸತ್ವಗುಣ ಜಾಸ್ತಿ,
ಅದೇ ರಜೋಗುಣ 1/10 ಅಷ್ಟೇ. ಅಂತೂ ಸತ್ವಗುಣ ಎಲ್ಲದರಲ್ಲೂ ಜಾಸ್ತಿ ಇರುತ್ತೆ. ಇನ್ನು ವಿಲಯೇ ದಶಾಂಶತಃ ಸತ್ವೇ ಏಕಾಂಶೇನ ತಮಸ್ಯಪಿ ಮಿಶ್ರಿತಂ ಭವತಿ ಹ್ಯೇತಾಂ ಸಾಮ್ಯಾವಸ್ಥಾಂ ವಿದುರ್ಬುಧಾಃ. ಈ ಗುಣ ಸಾಮ್ಯ ಅಂದ್ರೆ ಏನು ಅಂತ ಅದನ್ನ ಹೇಳಿದ್ರು. ಮುಂದೆ ಯದಾ ತು ತದ್ರಜಃ ಸರ್ವಂ ತಮಸಾ ಸಹ ಸಂಗತಂ ತದಾ ತ್ವಾಹುರ್ ಮಹತ್ತತ್ವಂ ತತ್ ಚತುರ್ಭಾಗ ಸಂಭವಂ ಅಂತ. ಅಂದ್ರೆ ಯಾವಾಗ ರಜೋಗುಣ ಹೇಗೆ ಸತ್ವಗುಣ ಜೊತೆಗೆ ಸೇರತ್ತೋ ಪೂರ್ತಿಯಾಗಿ, ಅದೇ ರೀತಿ ಪೂರ್ತಿಯಾಗಿ ತಮೋಗುಣದ ಜೊತೆಗೂ ರಜೋಗುಣ ಸೇರಿದ್ರೆ ಆಗ ಬ್ರಹ್ಮದೇವರ ದೇಹವಾದ ಮಹತ್ತತ್ವ ಸೃಷ್ಟಿ ಬರುತ್ತೆ. ಅದು ಚತುರ್ಭಾಗ ಸಂಭವಂ, 4 ಭಾಗಗಳಿಂದ ಸಂಭವಂ ಅಂತ. ಅಲ್ಲ 3 ಭಾಗ ಹಾಗಾರೇನು? ತತ್ರ ತ್ರಿಭಾಗೋ ರಜಸಃ, ಅಲ್ಲಿ 3 ಭಾಗ ರಜಸ್ಸು, 1 ಭಾಗ ತಪಸ್ಸು. ಇದೇ ಬ್ರಹ್ಮದೇವರ ಮಹತ್ತತ್ವ ರೂಪ. ಇದನ್ನೇ ಗುಣವೈಷಮ್ಯ ಅಂತ ಕರೀತಾರೆ. ಹಾಗಾದ್ರೆ ಬ್ರಹ್ಮದೇವರ ದೇಹ ತೆಗೆದುಕೊಂಡ್ರೆ ಅದರಲ್ಲಿ 3 ಭಾಗ ರಜಸ್ಸು, 1 ಭಾಗ ತಪಸ್ಸು ಅಂತ ಆಯ್ತು. ಇಲ್ಲಿ ಸತ್ವ ಇದೆಲ್ಲ ಇದ್ದೇ ಇದೆ, ಯಾಕಂದ್ರೆ ರಜೋಗುಣ ಸತ್ವಗುಣದ ಜೊತೆಗೆ ಸೇರಿರುತ್ತೆ, ಹಾಗೆ ತಮಗುಣದ ಜೊತೆಗೂ ಸೇರಿರುತ್ತೆ. ಇದನ್ನೆಲ್ಲ ಈ ಮಣಿಮಂಜರಿ ಪಾಠದಲ್ಲಿ ನಾವು ಗಮನಿಸಿರ್ತೀವಿ. ಮಣಿಮಂಜರಿ ಪಾಠ ನಾವು ನೋಡಿದಾಗ ಅಲ್ಲಿ ಈ ರಾಯಪಾಳ್ಯಂ ರಾಘವೇಂದ್ರಾಚಾರ್ಯ ವ್ಯಾಖ್ಯಾನ ಜೊತೆಗೆ ಛಲಾರಿ ಶೇಷಾಚಾರ್ಯ ವ್ಯಾಖ್ಯಾನ ಏನಿದೆ, ಆ ಛಲಾರಿ ವ್ಯಾಖ್ಯಾನದಲ್ಲಿ ಕೆಲವು ವಿವರಣೆ ಬಂತು, ಇನ್ನೊಂದು ವ್ಯಾಖ್ಯಾನದಲ್ಲೂ ಕೆಲವು ವಿವರಣೆ ಬಂತು. ಅಲ್ಲಿ ಹೇಳಿದ್ದೆ ನಾನು, ಭಾಗವತದಲ್ಲಿ ಸೃಷ್ಟಿ ಪ್ರಕ್ರಿಯೆ ಏನ್ ಬರುತ್ತೆ, ಸೃಷ್ಟಿ ಪ್ರಕ್ರಿಯೆಯನ್ನ ಮತ್ತೆ ಸಂಹಾರ ಪ್ರಕ್ರಿಯೆ ಏನ್ ಬರುತ್ತೆ, 2. ಅಲ್ಲಿ ಸೃಷ್ಟಿ ಪ್ರಕ್ರಿಯೆಯ ಬಗ್ಗೆ ಬರ್ತಾ ಕೆಲವು ವಿಶೇಷ ವಿಷಯಗಳನ್ನ ಅಲ್ಲಿ ತಿಳಿಸಿದ್ದಾರೆ. ಅದು ಭಾಗವತಲ್ಲಿ ಮುಂದ್ ಬರುತ್ತೆ, ಅಲ್ಲಿ ವಿಸ್ತಾರವಾಗಿ ಬರುತ್ತೆ ಅಂತ ಹೇಳಿದೆ. ಆ ಭಾಗ ಆ ಮಣಿಮಂಜರಿ ಗ್ರಂಥದಲ್ಲಿ ಸೃಷ್ಟಿ ಪ್ರಕ್ರಿಯೆ ಓದ್ಬೇಕಾದ್ರೆ ಇದನ್ನೆಲ್ಲ ನೋಡಿರ್ಬೇಕು ನಾವು. ಇಲ್ಲಾಂದ್ರೆ ಆ ಗ್ರಂಥ ಮಣಿಮಂಜರಿ ಸರಿಯಾಗಿ ಓದಿದೀವಿ ಅಂತಾನೂ ಆಗಲ್ಲ. ಎಷ್ಟು ಕಷ್ಟ ಇದೆ. ಒಂದು ಚಿಕ್ಕ ಗ್ರಂಥ ಆದ್ರೂ ಆ ಗ್ರಂಥದಲ್ಲಿ ಬರೋ ಪ್ರತಿ ವಿಷಯ ಅಲ್ಲೇನು ಹೇಳ್ತಾರೆ, ಮಹತ್ತತ್ವಾದ ಅಹಂಕಾರಂ ಸಸರ್ಜ ಶಿವ ವಿಗ್ರಹಂ. ಮಹತ್ತತ್ವದಿಂದ ಅಹಂಕಾರ ತತ್ವ, ಅದು ಶಿವನ ವಿಗ್ರಹ ಸೃಷ್ಟಿ ಆಯ್ತು. ಮತ್ ಇದ್ ಹೇಗಾಯ್ತು, ಸಸರ್ಜ ಭಗವಾನಾದೋ ತ್ರಿಗುಣಾನ್ ಪ್ರಕೃತೆ ಪರಃ ಮಹತ್ತತ್ವಂ ತಥೋ ವಿಷ್ಣು ಸೃಷ್ಟವಾನ್ ಬ್ರಹ್ಮಣಸ್ತನುಂ ಅಂತ ಮಣಿಮಂಜರಿಯಲ್ಲಿ ಬರ್ತಾ 2ನೇ ಶ್ಲೋಕದಲ್ಲಿ ಏನು ಹೇಳಿಬಿಟ್ರಲ್ಲಿ, ಸಸರ್ಜ ಭಗವಾನಾದೋ ತ್ರಿಗುಣಾನ್ ಪ್ರಕೃತೆ, 3 ಗುಣಗಳಿರೋ ಪ್ರಕೃತಿಯನ್ನ ದೇವರ ಸೃಷ್ಟಿ ಮಾಡ್ದ. ಮಹತ್ತತ್ವಂ ತಥೋ ವಿಷ್ಣು, ಆಮೇಲೆ ಮಹತ್ತತ್ವವನ್ನ ಸೃಷ್ಟಿ ಮಾಡ್ದ, ಅದು ಬ್ರಹ್ಮದೇವರ ತನು ದೇಹ ಅಂತ ಅಷ್ಟೇ ಬಂತು ಮಣಿಮಂಜರಿ ಶ್ಲೋಕದಲ್ಲಿ. ಅಷ್ಟೇ ಹೇಳಿದ್ರು ನಾರಾಯಣ ಪಂಡಿತಾಚಾರ್ಯ. ಅದಕ್ಕೆ ವಿವರಣೆಯನ್ನ ಕೊಡ್ತಾ ಇವರು ಅಲ್ಲ ಅದು ಹೀಗ್ ಸೇರ್ತು, ಅದ್ ಸೇರ್ತು, ಇದ್ ಸೇರ್ತು ಎಲ್ಲ ಬಂತು. ಆದ್ರೆ ಇನ್ನು ಸೇರ್ತು ಅಂದ್ರೆ ಹೇಗೆ, ಈ ಎಲ್ಲ ಶ್ಲೋಕಗಳ ಉಲ್ಲೇಖ ಮಾಡಿ ಮಣಿಮಂಜರಿ ಅರ್ಥ ಹೇಳ್ಬೇಕು, ಆಗ ನಿಜವಾಗಿ ಮಣಿಮಂಜರಿ ಅರ್ಥ ಆಗಿದೆ ಅಂತ. ಯಾಕಂದ್ರೆ ಸರಳವಾದ ಅರ್ಥ ನನ್ನ ಜನರಿಗೆ, ಮೊದಲು ಮಂದರಿಗೆ ಅಂದ್ರೆ ಯಾರು ಪ್ರಾರಂಭಿಕ ಹಂತದಲ್ಲಿದ್ದಾರೆ ಅವರಿಗೆ ತಿಳಿಸ್ಲಿಕ್ಕೆ ಅಷ್ಟೇ ಸಾಕು. ಬ್ರಹ್ಮದೇವರು ಸೃಷ್ಟಿ ಮಾಡ್ದ, ಆಮೇಲೆ ಇದು ಪರಮಾತ್ಮ ಸೃಷ್ಟಿ ಮಾಡ್ದ, ಬ್ರಹ್ಮ ರೂಪದಲ್ಲಿ ಮಹತ್ತತ್ವ ಬಂತು, ರುದ್ರದೇವರ ಅಹಂಕಾರ ತತ್ವ ಬಂತು. ಅಷ್ಟೇ ಸುಲಭ. ಸುಲಭ ಅಲ್ಲ, ಇಷ್ಟೊಂದು ಹೇಳ್ಬೇಕು. ಅದ್ರಲ್ಲಿ ಸತ್ವಗುಣ ಎಷ್ಟಿತ್ತು, ರಜೋಗುಣದ ಭಾಗ ಎಷ್ಟಿತ್ತು, ತಮೋಗುಣದ ಭಾಗ ಎಷ್ಟಿತ್ತು, ಗುಣ ವೈಷಮ್ಯ ಅಂದ್ರೇನು, ಗುಣ ಸಾಮ್ಯ ಅಂದ್ರೇನು. ಈ ಗುಣ ವೈಷಮ್ಯದ ಬಗ್ಗೆ ಇಲ್ಲೂ ಬಂದಿದೆ, ಎಲ್ಲಿ ನ್ಯಾಯಸುಧಾದಲ್ಲೂ ಸಂಧ್ಯಾಧಿಕರಣದಲ್ಲಿ ಬಂದಿದೆ. ಅದನ್ನೆಲ್ಲ ಗಮನಿಸ್ಕೊಂಡ್ರೆ ಅದನ್ನೆಲ್ಲ ಸೇರಿಸಿ ಅದಕ್ಕೆ ಅರ್ಥ ಹೇಳಿ ಕಷ್ಟ ಇದೆ ಗುಣ ವೈಷಮ್ಯ ಅನ್ನೋದಕ್ಕೆ. ಇನ್ ಮುಂದೆ ತದೇವ ಕೇವಲಂ ಸತ್ವಂ ಇತರಾಪೇಕ್ಷಯಾ ಭವೇತ್ ಶ್ರೀರ್ಮೂಲ ಸತ್ವಂ ವಿಜ್ಞೇಯ ಭೂರ್ಮೂಲಂ ರಜ ಉಚ್ಯತೆ ಮೂಲಂ ತಮಸ್ತಥಾ ದುರ್ಗಾ ಮಹಾಲಕ್ಷ್ಮಿ ಸ್ತ್ರೀ ಮೂಲಿಕಾ. ನಾವ್ ಹೇಳೋದಿದೆ, ರಜೋಗುಣ ತಮೋಗುಣ ಸತ್ವಗುಣ ಒಂದೊಂದು ರೂಪ, ಶ್ರೀ ಭೂ ದುರ್ಗಾ 3 ರೂಪ. ತಮೋಭಿಮಾನಿನಿ ದುರ್ಗಾ ಅಂತ ಪ್ರಸಿದ್ಧ, ತಮೋಭಿಮಾನಿನಿ ದುರ್ಗೆ. ಮತ್ತೆ ರಜೋಭಿಮಾನಿನಿ ಭೂ, ಸತ್ವಾಭಿಮಾನಿನಿ ಶ್ರೀದೇವಿ. ಹೀಗೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ, ಈ 3 ದೇವಿಯರು ಸತ್ವ ರಜಸ್ಸು ತಮಸ್ಸು ಈ ಗುಣಗಳ ಅಭಿಮಾನಿನಿಯರು. ಅದನ್ನಲ್ಲಿ ಬಂತು. ಮುಂದಕ್ಕೆ ಗುಣೇಭ್ಯೋ ಗುಣಮೂಲಾಚ್ಚ ಯೋತೀತಸ್ಸ ಜನಾರ್ದನ. ಆದ್ರೆ ನಮ್ಮ ಜನಾರ್ದನ ಇದಾನಲ್ಲ ಭಗವಂತ, ಇವನು ವಿಚಿತ್ರ. ಎಲ್ಲರಲ್ಲೂ ಈ ಗುಣ ಒಂದಿಷ್ಟು ಹಿಂಗ್ ಸೇರಿದೆ ಹಾಗ್ ಸೇರಿದೆ ಎಲ್ಲ ಹೇಳ್ತಾ ಇರ್ತೀವಿ. ಆದ್ರೆ ಈ ಗುಣಗಳಿಂದ, ಈ ಗುಣದ ಮೂಲದಿಂದ ಎಲ್ಲವನ್ನು ಮೀರಿ ನಿಂತಿರೋನು ಸಜನಾರ್ದನ, ಅವನೇ ಆ ಜನಾರ್ದನ ಅಂತ ಹೇಳಿ ದೇವರ ಒಂದು ಉತ್ಕೃಷ್ಟತೆಯನ್ನ ತೋರಿಸಿದ್ದಾರೆ. ಇಷ್ಟೆಲ್ಲ ತಿಳಿದೋದ್ರಿಂದ ಏನಾಯ್ತು ನಮ್ಗೆ ಅಂದ್ರೆ, ಇದು ಯಾವದರ ಸಂಪರ್ಕನೂ ಇಲ್ಲದೆ ಇರೋ ದೇವರು ಇನ್ನೆಷ್ಟು ಶ್ರೇಷ್ಠ ಇರಬೇಕು. ಇಷ್ಟೆಲ್ಲ ಸಂಪರ್ಕ ಇರೋರು ಎಲ್ರೂ ಇದ್ದಾರೆ. ಪ್ರಕೃತಿಯ ಗುಣನೇ ಸತ್ವ ಗುಣ ರಜಗುಣ ತಮೋ ಗುಣಗಳಿದೆ, ಲಕ್ಷ್ಮಿ ಅಭಿಮನ್ಯಮಾನವಾದ ತತ್ವದಲ್ಲಿ. ಆದ್ರೆ ದೇವರಿಗೆ ಮಾತ್ರ ಯಾವ ಸಂಪರ್ಕ ಇಲ್ಲ. ಅದು ಬಹಳ ವಿಶೇಷ. ಇದಕ್ಕೆ ಈ ಬ್ರಹ್ಮತರ್ಕದ ಮಾತು,
ಹಾಗೆ ಇಲ್ಲಿ ಭಾಗವತ ತಾತ್ಪರ್ಯದ ಮಾತು ಏನಿದೆ ಇದನ್ನ ವಿವರಣೆ ಮಾಡಿದಾಗ ಆಯ್ತು. ಇನ್ನು ವ್ಯಾಖ್ಯಾನಗಳಲ್ಲಿ ಕೆಲವು ವಿಷಯಗಳನ್ನ ತಿಳಿಸಿದ್ದಾರೆ. ಇದರ ಮೇಲೆ ಏನ್ ತಿಳಿಸಿದ್ದಾರೆ ಬೇರೆ ವ್ಯಾಖ್ಯಾನಕಾರರು ಅನ್ನೋದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮದ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ.